ನೀವಿನ್ನು ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ. ಗಜಕೇಸರಿ ಯೋಗ ಎಂದರೇನು? ಈ ಯೋಗ ಯಾವ ರಾಶಿಯವರಿಗೆ ಬರುತ್ತದೆ? ಈ ಯೋಗ ಬಂದರೆ ಯಾರಿಗೆ ಯಾವ ರೀತಿಯ ಫಲಗಳನ್ನು ಕಾಣಬಹುದು ತಿಳಿಯೋಣ ಬನ್ನಿ. ಜಾತಕನ ಕುಂಡಲಿಯಲ್ಲಿ ಗುರು ಮತ್ತು ಚಂದ್ರ ಒಂದೇ ಸ್ಥಾನದಲ್ಲಿದ್ದರೆ ಅಥವಾ ಚಂದ್ರನ ಕೇಂದ್ರ ಸ್ಥಾನದಲ್ಲಿ ಗುರು ಗ್ರಹವಿದ್ದರೆ ಅಂತಹ ಜಾತಕನಿಗೆ ಗಜಕೇಸರಿ ಯೋಗವಿದೆ ಎನ್ನುತ್ತಾರೆ. ಇದನ್ನು ಕೆಲವೊಮ್ಮೆ ಕೇಸರಿ ಯೋಗ ಎಂದು ಕರೆಯುತ್ತಾರೆ. ಕುಂಡಲಿಯ ಲಗ್ನ ಭಾವದಿಂದ 1, 4, 7 ಮತ್ತು 10ನೇ ಸ್ಥಾನಗಳನ್ನು ಚಂದ್ರ ಕೇಂದ್ರ ಸ್ಥಾನಗಳೆನ್ನುತ್ತಾರೆ. ಗುರುಗ್ರಹವು ಐಶ್ವರ್ಯ, ಜ್ಞಾನ, ಜನಪ್ರಿಯತೆ, ಅದೃಷ್ಟ ಮತ್ತು ಸಂತಾನ ಭಾಗ್ಯದ ಸಂಕೇತವಾಗಿದೆ. ಚಂದ್ರನು ಮನೋಕಾರಕ, ಮೃದುಭಾಷಿ, ಸಂವಾಹಕ, ಸಂತೋಷ ಮತ್ತು ಅಭಿವೃದ್ಧಿಯ ಸಂಕೇತನಾಗಿದ್ದಾನೆ. ಆ ಕಾರಣದಿಂದಲೇ ಚಂದ್ರನ ಕೇಂದ್ರ ಸ್ಥಾನದಲ್ಲಿ ಗುರುವಿಗೆ ಇರುವಿಕೆಗೆ ವಿಶೇಷ ಗಮನವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಜಾತಕದಲ್ಲಿ ಗಜಕೇಸರಿ ಯೋಗವು ಶ್ರೇಯಸ್ಸನ್ನು, ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಅಂತಹವರು ಉತ್ತಮ ಆದಾಯ ಗಳಿಸುತ್ತಾರೆ, ದೀರ್ಘಾಯುಷ್ಯ ಉಳ್ಳವರಾಗಿರುತ್ತಾರೆ. ಅಷ್ಟೇ ಅಲ್ಲ, ಸಾಮಾಜಿಕ ಜೀವನದಲ್ಲಿ ಪ್ರತಿಷ್ಠೆ, ಗೌರವವನ್ನು ಪಡೆಯುತ್ತಾರೆ. ಜೀವನದಲ್ಲಿ ಎದುರಾಗುವ ಅಡಚಣೆಗಳನ್ನು ನಿವಾರಿಸಿಕೊಂಡು ಉತ್ತಮ ಜೀವನ ನಡೆಸುತ್ತಾರೆ. ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ಗಜಕೇಸರಿ ಯೋಗವು ಅತ್ಯಂತ ಶ್ರೇಷ್ಠ ಯೋಗವಾಗಿದೆ. ಆನೆ ಎಂದರೆ ಗಜ ಮತ್ತು ಸಿಂಹ ಎಂದರೆ ಕೇಸರಿ, ಎರಡು ಬಲಿಷ್ಠ ಪ್ರಾಣಿಗಳು. ತಮ್ಮ ನಡೆ ನುಡಿಗಳಿಂದ ಬೇರೆ ಪ್ರಾಣಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ. ಪರಾಶರ ಮುನಿಗಳು ಹೇಳುವಂತೆ ಗಜಕೇಸರಿ ಯೋಗವುಳ್ಳ ಜಾತಕನು ಅಧಿಕ ಸಾಮರ್ಥ್ಯ ಉಳ್ಳವನಾಗಿರುತ್ತಾನೆ, ಐಷಾರಾಮಿ ಜೀವನವನ್ನು ನಡೆಸುತ್ತಾನೆ, ತನ್ನ ವೃತ್ತಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುತ್ತಾನೆ, ಉತ್ತಮ ವಾಚಾಳಿಯು, ಕ್ರಿಯಾತ್ಮಕ ಚಟುವಟಿಕೆ, ವಾದಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ, ಸ್ವಭಾವತಃ ಬುದ್ಧಿವಂತವನಾಗಿರುತ್ತಾನೆ. ಆನೆಯು ಸ್ವಭಾವತಃ ಬುದ್ಧಿವಂತ ಪ್ರಾಣಿ. ಅದರ ತಲೆ ಮುತ್ಸುದ್ದಿತನದ ಸಂಕೇತ. ಆ ಕಾರಣದಿಂದಲೇ ಕರಿಮುಖ, ಆನೆಯ ಮುಖ ಹೊತ್ತ ಗಣಪ ಜ್ಞಾನಪ್ರದಾಯಕ. ಆದರೆ ಇಲ್ಲೊಂದು ಅಂಶವನ್ನು ಗಮನಿಸಬೇಕು. ಹೇಗೆ ಗಜಗಾಂಭೀರ್ಯಕ್ಕೆ ಹೆಸರಾಗಿದ್ದರೂ ತನ್ನ ಸಾಮರ್ಥ್ಯವನ್ನು ಕಂಡು ಬೀಗುವುದಿಲ್ಲವೋ ಹಾಗೆ ಗಜಕೇಸರಿ ಯೋಗವುಳ್ಳವರು ಪ್ರಭಾವಿಶಾಲಿಗಳಾಗಿದ್ದರೂ ಅಹಂಕಾರ ಪಡುವುದಿಲ್ಲ, ಸ್ವಪ್ರತಿಷ್ಠೆಯನ್ನು ಮೆರೆಯುವುದಿಲ್ಲ. ಅವರಿಗೆ ತಮ್ಮ ಸಾಮರ್ಥ್ಯವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬ ಅರಿವು ಇರುತ್ತದೆ. ಗಜಕೇಸರಿ ಯೋಗವು ಸಾಮಾನ್ಯವಾಗಿ 20% 33% ಜನರ ಕುಂಡಲಿಯಲ್ಲಿ ಕಂಡುಬರುತ್ತದೆ. ಆದರೆ ಗ್ರಹಸ್ಥಾನಗಳನ್ನು ಆಧರಿಸಿ ಯೋಗದ ಅವಧಿಯನ್ನು ತೀರ್ಮಾನಿಸುತ್ತಾರೆ. ಧನಯೋಗ ಮತ್ತು ಗಜಯೋಗ, ಗುರು ಮತ್ತು ಚಂದ್ರ ಗ್ರಹವು ಐಶ್ವರ್ಯ, ಅಭಿವೃದ್ಧಿಯ ಸಂಕೇತವಾಗಿರುವುದರಿಂದ ಈ ಯೋಗವಿರುವ ಜಾತಕನು ಐಷಾರಾಮಿ ಜೀವನವನ್ನು ನಡೆಸುತ್ತಾನೆ. ಸಾಕಷ್ಟು ಹಣ ಗಳಿಸುವ ಅವಕಾಶವು ಅವನಿಗೆ ಒದಗುತ್ತದೆ. ಉನ್ನತ ಹುದ್ದೆ ಸಿಂಹ ಮುರುಘರಾಜನಾದರೆ ಆನೆ ವನರಾಜ. ಅಂದರೆ ಗಜಕೇಸರಿ ಯೋಗವುಳ್ಳವರಿಗೆ ರಾಜನಾಗುವ ಯೋಗವಿರುತ್ತದೆ. ಹಾಗೆಂದೇ ಈ ಯೋಗವುಳ್ಳವರು ತಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸುತ್ತಾರೆ ಎನ್ನುವ ಅಭಿಪ್ರಾಯವಿದೆ. ಒಟ್ಟಾರೆ ಹೇಳುವುದಾದರೆ ಗಜಕೇಸರಿ ಯೋಗವಿದ್ದವರು ಸಾಕಷ್ಟು ಶ್ರೀಮಂತರಾಗಿರುತ್ತಾರೆ, ಅಹಂಕಾರವನ್ನು ಪಡುವುದಿಲ್ಲ, ತಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ನಡೆಸುತ್ತಾರೆ. ಹಾಗಾಗಿ ತಾವು ನಡೆಸುವ ಎಲ್ಲಾ ಕಾರ್ಯದಲ್ಲೂ ಗಜಕೇಸರಿ ಯೋಗ ಇರುವ ವ್ಯಕ್ತಿಯು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿದ ನಂತರ ಈ ಯೋಗ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದ ಸ್ನೇಹಿತರೆ.